ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತಂದರೆ ನನ್ನ ಗಂಡನ ಮನೆಯಿಂದ ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ಗಂಡನ ಮನೆ ಅಂದರೆ ಶಾಕ್ ಆದ್ರ ನಾವು BCM ಹಾಸ್ಟೆಲ್ ಗೈಸ್. ಈ BCM ಹಾಸ್ಟೆಲ್ ಒಂಥರ ಹೆಣ್ಮಕ್ಳಿಗೆ ಅಂದರೆ ಓದ್ತಾ ಇರೋ ಹೆಣ್ಮಕ್ಳಿಗೆ ಗಂಡನ ಮನೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ತಿಂಗಳಲ್ಲಿ 4 days or 5 days ಅವ್ರ ಮನೆಗೆ ಹೋಗ್ತಾರೆ, ಇನ್ನು ಉಳಿದಿದ್ದ ದಿನ ಎಲ್ಲ ಹಾಸ್ಟೆಲಲ್ಲೇ ಅವ್ರ ಲೈಫ್. ಫೈನಲಿ ನನ್ನ ಔಟ್ಲುಕ್ ಇದಾಗಿತ್ತು ಗೈಸ್. ದೇವಿಕ್ ಅವರು 1.5 ತಾಸಿಂದಾನೆ ಅಂತ ಹೇಳ್ಬೋದು. ನಮ್ಮ ಹಾಸ್ಟೆಲ್ ಔಟ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಫುಲ್ ಆಫ್ ಕವರಿಂಗ್ ನೇಚರ್. ಸುವಿ ಹಾಯ್ ಮೇಡಮ್, ಬ್ಲಾಗಿಗೆ ಹಾಯ್. ಹಾಯ್ ಹೆಂಗೆ ಹಾಯ್ ಮಾಡೋದು? ಹಾಯ್. ಇವರು ರೆಡಿ ಆಗಿಬಿಟ್ಟು ಫೋನ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಹಾಯ್ ಗಾಯ್ಸ್. ಹೋಗಿ ಸಾಕು. ರೂಮಲ್ಲಿ ಈ ಥರ ವೆದರ್ ಇದೆ ಗೈಸ್. ಔಟ್ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ ರೀ ಗೈಸ್. ನಾನು ಏನಾದರೂ ಒಂದು ಮಾಡ್ಬೇಕಂದ್ರೆ ಏನಾರು ಒಂದು ಕಿತಾಬತಿ ಮಾಡಿಸಿ ಒಂದು ಸ್ವಲ್ಪ ಬಾರಮ್ಮಿ ಏನ್ರಿ ಬಾರಮ್ಮಿ. ನಮ್ಮ ಭೂಮಿ ಹೇಳಿದ ನಿಜಾನೇ ಗೈಸ್. ಇದು ನಮ್ಮ ರೂಮ್ ಅಲ್ಲ, ನಮ್ಮ ರೂಮ್ 22. ಅದು ಸ್ವಲ್ಪ ಗಲೀಜಾಗಿರೋ ಕಾರಣ ಅದನ್ನು ತೋರಿಸಿಲ್ಲ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ರಮ್ಯಾ ಅವರೇ, ನಮ್ಮ ವ್ಲಾಗ್ಗೆ ಸ್ವಲ್ಪ ಮುಖ ತೋರಿಸಿದ್ರು. ನಮಸ್ಕಾರ. ಹೋಗತ್ತಾಗ ನೀನು ಜನಕ್ಕೆ ಉದಾರಾಗ್ತೀಯ ನೀನು. ನೋಡಿ ಗೈಸ್, ಹಾಸ್ಟೆಲ್ ಔಟ್ಸೈಡ್ ಅಲ್ಲ ಇನ್ಸೈಡೇ, ಬಟ್ ಒಳಗಡೆ ಈ ಥರ ಇದೆ ಗೈಸ್. ಇವಾಗ ಕಾಲೇಜ್ಗೆ ಹೋಗುವ ಸಮಯ. ವೇರ್ ಇಸ್ ಮೈ ಸ್ಲೀಪರ್? ಗೈಸ್ ಗೈಸ್, ಇವರು ನಮ್ಮ ಹಾಸ್ಟೆಲ್ ಆಂಟಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಾಗಲಿ, ಹಾಂ, ಚೆನ್ನಾಗಿ ಹಿಂಗೆ ಹಿಂಗೆ ಬೆಳೀಲಿ ನಾನೇ ಹಾರೈಸ್ತಿದ್ದೀನಿ. ಹಾರೈಸ್ತೀರಾ? ನಿಮ್ಮ ಆಶೀರ್ವಾದ ಇರ್ಬೇಕಂಟಿ. ಹಾಯ್ ಹಾಯ್. ಓಕೆ ಗೈಸ್, ಆಂಟಿ ಅವರು ರಿವ್ಯೂ ಕೊಟ್ಟಾಯಿತು. ಗೈಸ್, ಗಾರ್ಡನ್, ಮೈ ಹಾಸ್ಟೆಲ್ ಗಾರ್ಡನ್ ಗೈಸ್. ಹಾಸ್ಟೆಲ್ ಇನ್ಸೈಡ್ ತೋರಿಸಿದಲ್ಲ ಗೈಸ್, ಇದು ಹಾಸ್ಟೆಲ್ ಔಟ್ಸೈಡ್. ಆ್ಯಂಡ್ ಅದರ ಆಪೋಸಿಟೇ ಒಂದು ಅಡಿಕೆ ತೋಟ ಇದೆ. ಅಚ್ಚಾ, ಠೀಕ್ ಹೈ ಗೈಸ್. ನಮ್ಮ ಗ್ರೂಪಲ್ಲಿ ಒಬ್ಳು ಸೆಲ್ಫಿ ಕಿಂಗ್ ಅಲ್ಲ ಕ್ವೀನ್, ಸೆಲ್ಫಿ ಕ್ವೀನ್ ಅಂತ ಇದ್ದಾಳೆ. ಅವಳ ಫೋನಲ್ಲಿ ಒಂದು ಡ್ರೆಸ್ಸಿಂದು ಒಂದು ಔಟ್ಫಿಟ್ಟಿಂದು ಮಿನಿಮಮ್ ಅಂದರೆ ಎಷ್ಟು ಫೋಟೋ ಇರ್ಬೋದು ಅಂತ ಗೆಸ್ ಮಾಡಿ ಗೈಸ್. ಎಷ್ಟು ಫೋಟೋ ಇರ್ಬೋದು ಅಂತ. ಇವಾಗ ತೋಟದ ಮಧ್ಯೆ ಹಸಿ ಹೋಗ್ತಾ ಇದ್ದೀವಿ ಗೈಸ್. ದೇವಿಕಾ ಹೇಳ್ರಿ. ಹಲೋ ಗೈಸ್, ನನ್ನ ಫ್ರೆಂಡು ರಶ್ಮಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಹೊಸ ಪ್ರತಿಭೆನ ಬೆಳೆಸಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಭೂಮಿ ಅವರೇ ಸಾಕು, ಫೋನ್ ಬಿಟ್ಟು ಬನ್ರಿ. ನನ್ನ ಫೋನೇ ನೋಡಿಲ್ಲ ರಶ್ಮಕ್ಕ. ಏನು ಅಂದಿಲ್ಲ? ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್. ನನಗೆ ಬರಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಬೇಕಂತ ಗೈಸ್, ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್. ಗೈಸ್ ಏನು ಗೊತ್ತಾ, ನಾನಿರೋ ಏರಿಯಾ ನನಗೆ ಹೆಂಗೆ ಬೇಕೋ ಹಂಗೆ ಇದೆ ಗೈಸ್. ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಗೈಸ್. ನಾನು ಫುಲ್ ಆಫ್ ನೇಚರಿಂದನೇ ತುಂಬ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಗೈಸ್. ಎಲ್ಲೆಲ್ಲೂ ಮರ ಮಾಡ್ತಾನೆ ಗೈಸ್. ನಿಮಗೆಲ್ಲ ಏನೋ ಒಂದು ಹೇಳಬೇಕು, ಅದನ್ನು ಬೆಳಗ್ಗೆ ಹೇಳಬೇಕಿತ್ತು ಆ್ಯಕ್ಚುಲಿ, ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂತಂದರೆ ಇವತ್ತು ಎಲ್ಲರೂ ಲೇಟಾಗಿ ಎದ್ದು ಬೆಳಗ್ಗೆ ತಿಂಡಿನೇ ಮಿಸ್ ಮಾಡ್ಕೊಂಡಾರೆ ಗೈಸ್. ಅದು ಯಾಕೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ರೀಸನ್ ಇದೆ. ಇವತ್ತು ಶನಿವಾರ ಶಾಮನೂರು ಆಂಜನೇಯನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಮಿಸ್ ಮಾಡ್ಕೊಂಡಿದ್ದಾರೆ. ಹೇಳ್ರವ, ಬನ್ನಿ ಗೈಸ್, ನೀವು ಶಾಮನೂರು ಆಂಜನೇಯನ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಆಂಜನೇಯನ ಬ್ಲೆಸ್ ಮಾಡ್ತಾನೆ ಗೈಸ್. ಕೋರ್ಸ್ ನಮ್ಮ ಹಾಸ್ಟೆಲ್ ಹುಡುಗಿಯರಿಗೆ ಆಂಜನೇಯ ಒಂಥರ ವರ ಸಿಕ್ಕಂಗೆ ಆಗ್ಬಿಟ್ಟಿದೆ.
ಅಂತೂ ಇಂತೂ ನಮ್ಮ ಶಾಮನೂರು ಆಂಜನೇಯನ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ ಗೈಸ್. ಬೆಳಗ್ಗೆ ಆಗಿರೋ ಕಾರಣ ಜಾಸ್ತಿ ಜನ ಇಲ್ಲ ಗೈಸ್, ಬಟ್ ಗುಡಿಯಲ್ಲಿ ಭಾಳ ರಶ್ ಇತ್ತು. ಪ್ರತಿ ಶನಿವಾರ ಹೀಗೆ ಇರುತ್ತೆ ಗೈಸ್ ಶಾಮನೂರಲ್ಲಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲಿಗೆ ಹೋದ್ವಪ್ಪ ಅಂದರೆ ವಿನಾಯಕ ಸ್ನೇಹ ಬಳಗ ಗಣೇಶಗೆ. ಓಪನ್ ಮಾಡ್ಯಾ? ಸೊ ಗೈಸ್ ಬನ್ನಿ, ವಿನಾಯಕ ಸ್ನೇಹ ಬಳಗ ಗಣೇಶ ಹೇಗಿದೆ. ಗಣೇಶ ಮತ್ತು ಆನೆ ಇಟ್ಟಿದ್ದಾರೆ ಗೈಸ್. ಗಣೇಶ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದ್ದಾನೆ ಅಂದರೆ ಅಪ್ಪ ನೋಡೋಕ್ಕೆ ಕಣ್ಣು ಸಾಲದು. ಕೈ ಮುಗಿದು ಮಂಗಳಾರತಿ ತೊಗೊಂಡ್ವಿ. ಕೈ ಮುಗಿದ್ಮೇಲೆ ನಮ್ಮ ಗಣೇಶನಿಗೆ ಸ್ವಲ್ಪ ಅಪ್ಲಿಕೇಶನ್ ಹಾಕೋದಿತ್ತು. ಏನಪ್ಪ ಅಪ್ಲಿಕೇಶನಪ್ಪ ಅಂದರೆ, ಗಣೇಶ ನನಗೆ ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ, ಹಾಗೆ ನನ್ನ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ನೆಕ್ಸ್ಟು ಅಲ್ಲಿ ನೋಡಿ ಗೈಸ್ ಚಿಟಪಟ ಅಂತ ಅಡ್ಡಾಡ್ತಿರೋ ಹಾಯ್ ಮಾಡಿಬಿಟ್ಟು ಅವ್ರನ್ನ ಸ್ವಲ್ಪ ಮಾತಾಡಿಸಿ ಅದಾದ್ಮೇಲೆ ಹೊರಗಡೆ ಬಂದು ನೋಡಿದರೆ ಒಳಗಡೆ ಮಗ ಹೊರಗಡೆ ಅಪ್ಪ ಗೈಸ್. ನಮ್ಮ ಶಿವನಿಗೂ ಕೈ ಮುಗಿದು ಬಂದ್ವಿ. ಐ ಎಂಟ್ರಿ ಮೈ ಕ್ಲಾಸ್. ಬಾಬಾ ಭಾಳ ಕ್ಲಾಸ್ ತುಂಬಿದ ಜನ ತುಳುಕ್ತವ್ರೆ. ಹಾಯ್ ಮೈ ಯೂಟ್ಯೂಬ್ ಚಾನಲ್. ಸೇ ಹಾಯ್ ಗೈಸ್. ಇವಳು ರಕ್ಷಿತಾ, ಇವಳು ಉಮ್ಮಿ, ಇವಳು ದಿವ್ಯಾ. ರಕ್ಷಿತಾ ಅವರೇ, ಇವಳು ರಕ್ಷಿತಾ, ಇವಳು ವಿದ್ಯಾ. ಗೈಸ್ ಕಂಟೆಂಟ್ ಸಿಗ್ತದಂತ ಕ್ಲಾಸಿಗೆ ಕರ್ಸ್ಕೊಂಡವ್ರು ಗೈಸ್. ನಾನು ಇವತ್ತು ಯಾವ ಕ್ಲಾಸು ಇಲ್ಲ ಇವತ್ತು. ಏನು ಲೆಕ್ಕನ ಈ ಥರ ಮಾಡೋದು ಸರಿನಾ? ನೀನು ಬೆಳಿಬೇಕಂತ ನಿಮ್ಮ ಆಶೀರ್ವಾದ ಇರ್ಬೇಕು ನನಗೆ. ಏನಂಗೆ ನೋಡ್ತೀಯಾ? ಇವಾಗ ಮಾಡು. ಎರಡು ಮಾಡಬೇಕು. ಬರಲ್ಲ, ಅದು ಒಂದು ಕಲೆ ಗೈಸ್, ಎಲ್ಲರಿಗೂ ಬರಲ್ಲ. ಹೀಗೆ ಕ್ಲಾಸಲ್ಲಿ ಯಾರಿಲ್ಲ ಗೈಸ್, ಅಷ್ಟು ದೂರದಿಂದ ಬಂದೆ. ಕಂಟೆಂಟ್ ಸಿಗ್ತೈತೆ ವಿಡಿಯೋ ಮಾಡೋಗೆ. ಅದಾದ್ಮೇಲೆ ಬೋರ್ಡ್ ಹತ್ರ ಹೋಗಿ ಸ್ವಲ್ಪ ಕಪಿ ಚೇಷ್ಟೆ ಮಾಡ್ತಿದ್ದೆ. ನಮ್ಮ ಲೇಖನ ಅವರು ಏನೇನೋ ಕ್ವಶನ್ ಕೇಳೋರು, ಅದಕ್ಕೆ ಆನ್ಸರ್ ಕೊಡ್ತಿದ್ದೆ. 2000 years later. ಏನು ತೋರಿಸ್ಕೊಟ್ರು ಫಸ್ಟ್ ಲೈಫಲ್ಲಿ ಅಂತ ವಿನ್ ಸಕ್ಸಸ್ಫುಲ್ ಲೈಫ್. ಇವತ್ತು ಕ್ಲಾಸ್ ಇಲ್ಲ ಗೈಸ್, ಆದರೆ ಕಾಲೇಜಲ್ಲಿ ಫಂಕ್ಷನ್ ನಡೀತಾ ಇದೆ. ಅದಕ್ಕೆ ಎಲ್ಲ ಕ್ಲಾಸ್ ಖಾಲಿ ಅಷ್ಟೇ, ಸುಮ್ಮನೆ ಇದೆ. ಯಾರು ಕ್ಲಾಸಿಗೆ ಬರಲ್ಲಪ್ಪ ಅಂತ ಅಂದ್ಕೊಂಡ್ಬಿಡ್ಬೇಡಿ ನೀವು. ಬರ್ರಿ ಅಲ್ಲಿ ಕರ್ಕೊಂಡೋಗಿ ಗ್ರೌಂಡಿಗೆ ಕರ್ಕೊಂಡೋಗಿದ್ದಾರೆ. ಬನ್ನಿ ಗೈಸ್ ಹೋಗೋಣ ಇವಾಗ. ಹೌ ಸೆಲೆಬ್ರೇಟ್ ಮೈ ಕ್ಲಾಸ್ ಫಂಕ್ಷನ್ ಅಂತ ಹೇಳ್ತಾರೆ, ಕಾಲೇಜ್ ಫಂಕ್ಷನ್. Indeed an honor for me to stand before you all today, because as an anchor of this special occasion, every new beginning comes with endless possibilities, and today it is a perfect moment to embrace them. One eternity later. ಗಣಪಗೆ ಪೂಜೆಯ ಮಾಡೋಣ, ಶರಣು ಶರಣು ಬೆನಕ, ಶರಣು ಶರಣು ಗಣಪ. ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕಂಗಿಲ್ಲ ಗೈಸ್ ನೋಡಿ. ಮ್ಯೂಸಿಕ್ ಯಾಕೆ ಕಟ್ಟಾಯ್ತಪ್ಪ ಅಂದ್ಕೊಂಡ್ರಾ? ವೈ ಬಿಕಾಸ್ ಮ್ಯೂಸಿಕ್ ಹಾಕ್ಬಿಟ್ರೆ ಯೂಟ್ಯೂಬ್ನಿಂದ ಕಾಪಿರೈಟ್ ಮೆಸೇಜ್ ಕಳಿಸ್ಬಿಡ್ತಾರೆ ನಮಗೆ. ಸೊ ಮ್ಯೂಸಿಕ್ ಬರಲ್ಲ ಗೈಸ್. ಪ್ರಿನ್ಸಿಪಾಲ್ ಎಲ್ಲ ಸೇರಿಕೊಂಡು ದೀಪ ಹಚ್ಚುವ ಮೂಲಕ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕು ಅಂತ ದೀಪ ಹಚ್ತಾ ಇದ್ರು ಗೈಸ್. ದೀಪ ಹಚ್ಬಿಟ್ಟು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು ಗೈಸ್, ಅಷ್ಟೇ. A few moments later. ಎಲ್ಲ ಫಸ್ಟ್ ಇಯರ್ನವರಿಗೂ ಕೂಡ ನಮ್ಮ ಕಾಲೇಜ್ BSc ಕಾಲೇಜ್ ಫ್ಯಾಮಿಲಿ ಅಂತ ಹೇಳಿದರು. ಸೊ ನಮ್ಮ BSc ಕಾಲೇಜ್ ಫ್ಯಾಮಿಲಿಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ದ. ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದಿರಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತೀನಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಪ್ರಿನ್ಸಿಪಲ್ಲು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಮುಗಿಸಿ ಅದಾದಮೇಲೆ ಫ್ರೆಷರ್ಸು ರ್ಯಾಂಪ್ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಗೈಸ್. ನೋಡ್ತಾ ಇರ್ಬೋದು ಒಬ್ಬೊಬ್ಬರು ಎಷ್ಟು ಚಂದ ರೆಡಿಯಾಗಿ ಬಂದಿದ್ದಾರೆ. ರ್ಯಾಂಪ್ ವಾಕ್ ಮುಗಿದ್ಮೇಲೆ ಹೊರಗಡೆ ಗೇಮ್ ಆಡಿಸ್ಬೇಕಂತ ಕರ್ಕೊಂಡೋದ್ರು. ಹೊರಗಡೆ ಹೋಗೋದನ್ನ ಡಿಫ್ರೆಂಟಾಗಿ ತೋರಿಸ್ರಿ ಅಂದರೆ ಕುಣ್ಕೊಂಡು ಹೋಗ್ತವ್ರೆ. ಅದಾದಮೇಲೆ ಹೊರಗಡೆ ಬಂದ್ವಿ. ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಗೇಮ್ ಆಡಿಸ್ತಾ ಇದ್ರು ಗೈಸ್. ಅಲ್ಲಿ ನೋಡ್ತಾ ಇರ್ಬೋದು ಕಬಡ್ಡಿ ಆಡಿಸ್ತಾವ್ರೆ. ಗೇಮ್ಸ್ ಎಲ್ಲ ಫ್ರೆಶರ್ಸ್ ಗೈಸ್, ನಮಗೇನಿಲ್ಲ.
ಕ್ಲಾಸಲ್ಲೂ ಗೇಮ್ ಇತ್ತು ಅಂತ ಕ್ಲಾಸ್ ಒಳಗಡೆ ಹೋಗಿ ನಾವು ಹೋದ್ವಿ, ಆದರೆ ನಮ್ಮನ್ನು ಬಿಟ್ಕರಲ್ಲ, ಎಲ್ಲ ಎದ್ದು ಕಳಿಸ್ಬಿಟ್ರು. ಯಾಕಪ್ಪ ಅಂತಂದ್ರೆ ನಾವು ಫ್ರೆಶಸ್ ಅಲ್ಲ. ಹಾಯ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ 4 ಮೆಂಬರ್ಸ್ ಇದ್ದಾರೆ ತಡ್ರಿ guys. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಫೈನಲಿ ನಮ್ಮ ಹಾಸ್ಟ್ಲಿಗೆ ಬಂದೆ ಗೈಸ್. ನಮ್ಮ ಭೂಮಿ ಎಲ್ಲಿದ್ದಾಳೆ ಅಂತ ನೋಡುವ ಗೈಸ್. ಒಂದು ಪಾನಿಪುರಿ ತರಕ್ಕೆ ಪಾರ್ಸಲ್ ಹೇಳಿದ್ಲು. ರಾಕೋಶನ್ ಕೂತ್ಕೊಂಡಿಯಲ್ಲೇ ನಮ್ಮ ಭೂಮಿ ರಾಣಿ ಅವ್ರಿಗೆ ಪಾನಿಪುರಿ ಪಾರ್ಸಲ್ ತರಬೇಕಿತ್ತಂತ ಗೈಸ್. ಸೊ ಫೈನಲಿ ಎಗ್ಗಟ್ಟಿಟ್ಟು ಪಾನಿಪುರಿ ಬೇಕಾ? ಕೊಡವ ದುಡ್ಡು ಕೊಡು, ಪಾನಿಪುರಿ ಕೊಡ್ತೀನಿ. 100 ರೂಪೀಸ್ ಆಯ್ತು ನೋಡ್ತೇನೆ. ಒಬ್ಬ 20 ರೂಪಾಯಿ 100 ರೂಪಾಯಿ ಲಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಮ್ಮ ಭೂಮಿಯವರು ಅಪರೂಪಕ್ಕೆ ಬುಕ್ಕ ಹಿಡ್ದವ್ರೆ. ಭೂಮಿಯವರೇ ಎಷ್ಟೊತ್ತನೇ ಇರ್ತದೆ ಅದು ಕೈಯಾಗೆ? ಒಂದು 20 ನಿಮಿಷ. ಅಬ್ಬ 20 ನಿಮಿಷ 20 ನಿಮಿಷನೇ ಇರಲ್ಲ ಗೈಸ್. ಅದು ಈಗ ವಿಡಿಯೋ ಕ್ಲೋಸ್ ಮಾಡಿದಂದ್ರೆ ಮುಗೀತು, ತೆಗ್ದಿಡೋದೆ. ತಕ್ಷಣ ಮಾತ್ರದಲ್ಲೇ ಬುಕ್ ಇದು ಬಿಟ್ಟು ಕೈಯಲ್ಲಿ ಫೋನ್ ಬಂದ್ಬಿಡುತ್ತೆ ಗೈಸ್. ಏನು ಗೊತ್ತಾ, ಬ್ಯಾಕ್ ವಿಡಿಯೋದಲ್ಲಿ ಮೀನ್ಸ್ ಸೆಕೆಂಡ್ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿದ್ರು, ಹೋಗಿ ಹುಷಾರಾಗಿ ಹುಷಾರಾಗಿ ತಲುಪಿದ್ರಾ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಳಜಿಗೆ. ಹೀಗೆ ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಇನ್ನೂ ಕಮೆಂಟ್ ಮಾಡಿ ಗೈಸ್. ಐ ವಾಂಟ್ ನನ್ನ ಬಗ್ಗೆ, ನನ್ನ ಮಾತಾಡೋ ಶೈಲಿ ಬಗ್ಗೆ ಏನು ನೀವು ಎಕ್ಸೈಟ್ ಮಾಡ್ತಿದ್ದೀರಾ ಆ್ಯಂಡ್ ಯಾವ ಥರ ಒಪಿನಿಯನ್ ಇದೆ ಅಂತ ನೀವು ನನಗೆ ಶೇರ್ ಮಾಡಿ ಗೈಸ್. ದೆನ್ ನಾನು ಆ ಥರ ಯಾವ ಥರ ಕರಪ್ಷನ್ ಮಾಡ್ಕೋಬೇಕು ನನ್ನ ಬ್ಲಾಗಲ್ಲಿ ಅಂತ ನಾನು ಟ್ರೈ ಮಾಡ್ತೀನಿ. ಓಕೆ ಗೈಸ್, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಬೇಕಂತ ಕಮೆಂಟ್ ಮಾಡಿ ಗೈಸ್. ಅದನ್ನ ಚಾಲೆಂಜಿಗೆ ತೊಗೊಂಡು ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಕನ್ನಡದ ಹುಡುಗಿನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಿ ಅಂತ ಬೇಡ್ಕೊತೀನಿ. ಓಕೆ ಗೈಸ್, ಬಾಯ್. ಕೀಪ್ ವಾಚಿಂಗ್.